ಈಗ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಿನಿಮಾದ ನಿರ್ದೇಶಕರು ಸಂದೀಪ್ ಬೇದ್ರಾ ಅವರಿದ್ದಾರೆ. ಅವರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ವೆಲ್ಕಮ್. ಥ್ಯಾಂಕ್ ಯು. ಸರ್, ನೀವು ಈ ಪಿಕ್ಚರ್ನ ಒಂದು ಕತೆ ರೆಡಿ ಮಾಡಿ ಕತೆಯನ್ನು ಶಿಲ್ಪಾ ಮ್ಯಾಮ್ ಹತ್ರ ನೀವು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ಏನು ಅನ್ನಿಸ್ತು ಫಸ್ಟ್ ಥಾಟ್ ನಿಮಗೆ? ಆ ಸ್ಟೋರಿ ಓಕೆ ಎಸ್ ಐ ಶುಡ್ ಅಪ್ರೋಚ್, ಈ ಸ್ಟೋರಿ ಪಕ್ಕಾ ಹಿಟ್ ಆಗತ್ತೆ ಅಂತ ಅನಿಸಿದ್ದ ಆ ಒಂದು ಆ್ಯಂಗಲ್ ನಿಮಗೆ ಯಾವುದು? ಇಲ್ಲ, ಸ್ಟೋರಿ ಮಾಡ್ಕೊಂಡಿದ್ದೆ. ದೊಡ್ಡ ಪ್ರೊಡಕ್ಷನು ಹೇಗೆ ಅವ್ರ ಮುಂದೆ ಕುತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತಿತ್ತು ಕತೆ ಹೇಳುವಾಗ. ಸ್ಟಾರ್ಟಿಂಗು ಕತೆ ಹೇಳಿ ನಾನು ಒಪ್ಪಿಸ್ತೇನಾ ಅಂತ ನನ್ನ ಮೇಲೆ ಡೌಟ್ ಇತ್ತು. ಆದರೂ ಆದದ್ದಾಗಲಿ ಅಂತ ಹೇಳಿದೆ. ಅವ್ರಿಗೆ ಇಷ್ಟ ಆಯಿತು ಕತೆ ಕೇಳಿ. ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಬರ್ಕೊಂಬನ್ನಿ, ಇನ್ನೊಂದು ಸಲ ರೀಡಿಂಗ್ ಕೊಡಿ. ಒಂದು ಕಡಿಮೆ ಅಂದರೂ 6 ಸಲ ರೀಡಿಂಗ್ ಕೊಟ್ಟಿದ್ದೇನೆ. ಎಲ್ಲ ವಿತ್ ಡೈಲಾಗ್ ಅದೆಲ್ಲ ಕೊಟ್ಟಿದ್ದೇನೆ. ಎಂಜಾಯ್ ಮಾಡ್ತಿದ್ರು ಕತೆ ಕೇಳುವಾಗ, ಡೈಲಾಗ್ ಹೇಳುವಾಗ ಎಂಜಾಯ್ ಮಾಡ್ತಿದ್ರು. ಆದರೂ ಡೌಟ್ ಇತ್ತು ಮಾಡ್ತಾರಾ ಅಂತ. ಮತ್ತು ಓಕೆ ಅಂತ ಹೇಳಿದರು. ಆಮೇಲೆ ಗಣೇಶ್ ಸರ್ ಸ್ವಲ್ಪ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ಗೆಲ್ಲ ಸ್ವಲ್ಪ ಇದು ಹೆಲ್ಪ್ ಮಾಡಿದರು. ಕೆಲವು ಡೌಟ್ಸ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದರು. ಸೊ ಓಕೆ, ಇನ್ನು ಶಿಲ್ಪಾ ಮೇಡಮ್ ಸೆಟ್ಟಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಕೇಳ್ಪಟ್ವಿ. ನೀವೇ ಸೈಲೆಂಟ್ ಅಂತ ಹೇಳಿದ್ದಾರೆ, ಎಲ್ಲರೂ ಮಾತಾಡೋದೇ ಇಲ್ಲ ನೀವು ಅಂತ. ಸೊ ಏನಾದರೂ ಒಂದು ಹೇಳಿದಾಗ, ನಿಮಗೆ ಹೊಸದಾಗಿ ಏನಾದರೂ ಥಾಟ್ಸ್ ಬಂದಾಗ, ಹೀರೋ ಹೀರೋಯಿನ್ ಸೆಲೆಕ್ಷನ್ ಇದ್ದಾಗ ಮೇಡಮ್ನ ನೀವು ಹೇಗೆ ಕನ್ವಿನ್ಸ್ ಮಾಡ್ತಿದ್ರಿ? ಇಲ್ಲ, ಅದೇ ಹೀರೋನ ನಾವು ಈ ಸಿನಿಮಾಕ್ಕೆ ಇವರೇ ಹೀರೋ ಅಂತ ಮೇಡಮ್ ಹತ್ರ ಹೇಳಿದ್ವಿ. ಯಾಕಂದರೆ ನಾವು ಮುಂಚೆ ಒಂದು ಸಿನಿಮಾ ಮಾಡಬೇಕಿತ್ತು. ಇಲ್ಲ, ಆ ಕತೆಗೂ ಅವರೇ ಪಕ್ಕ ಸೂಟ್ ಆಗ್ತಿದ್ರು. ಅದೇ ಥರ ಮುಖನೂ ಬೇಕಿತ್ತು. ಅದನ್ನು ಹೇಳಿದ್ವಿ, ಮೇಡಮ್ಗೆ ಕನ್ವಿನ್ಸ್ ಮಾಡಿದ್ವಿ. ಮೇಡಮ್ ಇವರೇ ಬೇಕು ನಮಗೆ ಹೀರೋ ಅಂತ. ಆಯಿತು, ಓಕೆ, ನಿಮ್ಗೆ ಏನು ಬೇಕು ಅದು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲ ಮೇಡಮ್, ಇವರು ಸರ್ ಸಂದೀಪ್ ಸರು ಇಲ್ಲಿ ಮಾತ್ರ ಎಷ್ಟು ಸೈಲೆಂಟ್ ಅಥವಾ ಸೆಟ್ಟಲ್ಲೂ ಹೀಗೆ ಇರ್ತಿದ್ರ? ನಾನು ಅವ್ರನ್ನ ಇಂಟ್ರಡಕ್ಷನ್ ಮ್ಯೂಟ್ ಅಂತ ಹಾಕಿದೆ. ಅವ್ರ ಹೆಸರೇ ಸೈಲೆಂಟ್ ಸಂದೀಪ್. ಸಿಂಪಲ್ ಸುನಿ ಸರ್ ಇದಾರಲ್ಲ, ಇವರಿಗೆ ಸೈಲೆಂಟ್ ಸಂದೀಪ್. ಹಂಗೆ ಲಾಂಚ್ ಮಾಡ್ಬೋದು, ಸೈಲೆಂಟ್ ಸಂದೀಪ್ ಪ್ರೆಸೆನ್ಸ್ ಅಂತ. ಪಾಪ ಸುಮ್ಮನೆ ಇದ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಸ್ ಅ ವರ್ಕರ್. ಸೊ ಸರ್, ಈಗ ನೀವು ಶಿಲ್ಪಾ ಮೇಡಮ್ನ ಅಪ್ರೋಚ್ ಮಾಡಿದಾಗ ಗಣೇಶ್ ಸರ್ ಕೂಡ ನಿಮಗೆ ಸ್ಕ್ರಿಪ್ಟಲ್ಲಿ ಆಗಿರಬಹುದು, ಡೈಲಾಗ್ಸಲ್ಲಿ ಆಗಿರಬಹುದು ಕಾನ್ಸ್ಟೆಂಟ್ ಸಪೋರ್ಟ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ನೀವು ಹೇಳೋದಾದರೆ? ಮೋಹನ್ ಭಟ್ಕಳ ಅಂತಿದ್ದಾರೆ, ಅವ್ರಿಗೆ ಹೇಳಿದ್ದೆ ಹೀಗೆ ಈ ಕತೆ ಇದೆ ಅಂತ. ಅವರೊಂದು ಸಲ ನನಗೆ ಫೋನ್ ಮಾಡಿದರು, ಒಂದು ಬೆಂಗಳೂರಿಗೆ ಬನ್ನಿ, ಒಂದು ದೊಡ್ಡ ಪ್ರೊಡಕ್ಷನ್ಗೆ ಒಂದು ಕತೆ ಹೇಳ್ತಿದ್ದೀರಾ ಅಂತ. ಅವಾಗಲೇ ಹೆದರಿಕೆ ಸ್ಟಾರ್ಟ್ ಆಯಿತು, ಯಾವ ಪ್ರೊಡಕ್ಷನ್ಗೆ ಕೇಳ್ತಿದ್ದಾರೆ ಇವರು ಅಂತ. ಇಲ್ಲಿ ಬರೋ ತನಕನೂ ಹೇಳಲಿಲ್ಲ. ಬಂದಮೇಲೆ ಮನೆ ಹತ್ರ ಬಂದು ಗಣೇಶ್ ಸರ್ ಮನೆ ಇದು ಅಂತ ಹೇಳಿದ್ರು. ಆವಾಗ ಹೊಡ್ಕೊಳ್ಳಿಕ್ಕೆ ಸರ್ ಭಯ ಅಲ್ಲಿ ಶುರು ಆಯ್ತು ನಿಮಗೆ. ಮೋಹನ್ ಭಟ್ಕಳ ಅಂತ ಈಸ್ ಆರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ಒಂದು ಸಿನಿಮಾ ಮಾಡಿದ್ರು ತುಳುವಲ್ಲಿ, ಗೌಜಿ ಗಮ್ಮತ್ ಅಂತ. ಹಿ ಆಲ್ಸೋ ರೈಟಿಂಗ್ ಇವರೇ ಮಾಡಿದ್ದು. ಸೊ ದಿಸ್ ಹೋಲ್ ಟೀಮ್ ಇದೆ ಅಲ್ವಾ, ಅದೇ ಒಂದು ಹಿಟ್ ಪಿಕ್ಚರ್ ಕೊಟ್ಟಿರುವಂಥ ಟೀಮ್ ಇವರು. ಸೊ ಐ ನ್ಯೂ ಇವ್ರ ಬಗ್ಗೆ ನಂಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಸ್ಕ್ರಿಪ್ಟ್ ಕೇಳಿದಾಗ ಅದು ನೆಕ್ಸ್ಟ್ ಲೆವೆಲ್ ಆಯಿತು. ಹೆಂಗೆ ನಿಮಗೆ ಈ ಸ್ಟೋರಿ ಬೇಕು, ಇಂಥ ಸ್ಟೋರಿ ನಾನು ಇಂಡಸ್ಟ್ರಿಗೆ ಕೊಡಬೇಕು ಅಂತ ರೆಡಿ ಮಾಡಿದ್ದು ಹೇಗೆ? ನಾನು ಸಿನಿಮಾ ನೋಡ್ಲಿಕ್ಕೆ ಹೋದರೆ ನನಗೆ ಹೇಗೆ ಬೇಕು ಸಿನಿಮಾ, ಏನಿದ್ರೆ ನಾನು ಎಂಜಾಯ್ ಮಾಡ್ತೇನೆ. ಆ ಸಿನಿಮಾ ಇದ್ದರೆ ಎಂಜಾಯ್ ಮಾಡ್ತೇನೆ. ಅದು ನನ್ನ ತಲೆ, ನನಗೆ ಗೊತ್ತಿತ್ತು ನನಗೆ ಈ ಥರನೇ ಸಿನಿಮಾ ಬೇಕು. ನಾನು ಆಡಿಯನ್ಸ್ ಆಗಿ ನೋಡುವಾಗ ಅದೇ ಥರ ಸಿನಿಮಾ ಮಾಡಿದೆ. ಅಂದರೆ ಅದೇ ಥರ ಕತೆ ಮಾಡಿಕೊಂಡೆ. ನಂಗೆ ಇಷ್ಟ ಆಗ್ತದೆ ಈ ಕತೆ ನೋಡಿದಾಗ. ಸಿನಿಮಾ ಮಾಡುವಾಗಲೇ ಬರೋ ಆರ್ಟಿಸ್ಟ್ ಎಲ್ಲರನ್ನ ಹಾಕಿಬಿಟ್ಟು ನನಗೆ ಬಜೆಟ್ ಜಾಸ್ತಿ ಮಾಡಿ ಇಟ್ಟು ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ರು. ಅದೇ ಮಂಗಳೂರಲ್ಲಿ ಶೂಟಿಂಗ್ ಆಗ್ತಿರುವಾಗ ಏನಾದರೂ ಫಂಕ್ಷನ್ ಇದ್ರೆ, ನಮ್ಮ ಸಿನಿಮಾದಾದ್ರೆ ಎಲ್ಲ ಇದ್ರೆ ನಮ್ಮ ಶೂಟಿಂಗ್ ಸ್ಪಾಟ್ಗೆ ಬರ್ತಿದ್ರು. ಎಲ್ಲರೂ ಇದ್ದಾರೆ, ಒಂದೇ ಕಡೆ ಸಿಗ್ತಾರೆ, ಎಲ್ಲರಿಗೆ ಇನ್ವಿಟೇಷನ್ ಕೊಡ್ಬೋದು ಅಂತ. ಎಲ್ಲ ಅದು ಒಂದು ಪಿಕ್ಚರ್ ಸಿನಿಮಾ ಶೂಟಿಂಗ್ ನಡೀತಾ, ಗೋಲ್ಡನ್ ಮೂವೀಸು ಎಲ್ಲ ಇಡೀ ಮಂಗಳೂರು ಆರ್ಟಿಸ್ಟ್ ಎಲ್ಲರೂ ಅಲ್ಲೇ ಸಿಗ್ತಾರೆ ಬಿಡಿ, ಅಲ್ಲೇ ಹೋಗಿ ಕೊಟ್ರೆ ಆಯ್ತು. ಎಲ್ಲರಿಗೂ ಕಾರ್ಡ್ ಒಬ್ರು ಎಲ್ಲರೂ ಒಂದೇ ಕಡೆ ಸಿಕ್ಬಿಡ್ತಾರೆ ನಮ್ಗೆ ಅಂತ. ಸಿನಿಮಾ ಮಾಡೋರು ಅಡ್ವಾನ್ಸ್ ಕೊಡೋಕ್ಕೂ ಅಲ್ಲೇ ಬರ್ತಾ ಇದ್ರು. ಆರ್ಟಿಸ್ಟ್ ಎಲ್ಲ ಹೇಳ್ತಿದ್ರು, ಕಲಾವಿದರ ಸಂಗಮ ಆಗಿದೆ ಇಲ್ಲಿ. ಸೊ ಪಿಕ್ಚರ್ ಕಲಾವಿದರ ಸಂಘ ಹೊಸದಾಗಿ. ಸೊ ಸರ್, ನೀವು ಮೇಡಮ್ ಜೊತೆ ಪ್ರತಿಯೊಂದು ಹಂತದಲ್ಲೂ ಡಿಸ್ಕಸ್ ಮಾಡ್ತಾ ಹಾಡುಗಳ ಆಯ್ಕೆ ಆಗಿರಬಹುದು, ಅದರ ರಚನೆ ಆಗಿರಬಹುದು, ಎಲ್ಲ ಹೇಗೆ ಪ್ಲಾನ್ ಮಾಡಿದ್ರಿ ಅಂತ? ಅದನ್ನ ಕೇಳಲೇಬೇಕು. ಎಲ್ಲರಿಗೂ ಡೌಟ್ ಇತ್ತು ನಾನು ಹೆಂಗ್ ಹಾಡ್ತೀನಿ ಅಂತ. ಹೇಳಿ ಹಾಗಾದ್ರೆ ದಿಸ್ ಇಸ್ ಫಸ್ಟ್ ಕ್ವೆಶ್ಚನ್. ಇವ್ರು ಹಾಡಿದ್ದು ಅಂಡ್ ಹಾಡುಗಳ ಸೆಲೆಕ್ಷನ್ ಎರಡು? ಇಲ್ಲ, ನನ್ನ ಕಾನ್ಸೆಪ್ಟ್ ಏನಿದೆ ಅದನ್ನು ಇವರಿಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಿದ್ದೆ, ಈ ಥರ ಬೇಕು ಸಾಂಗ್ ಅಂತ. ಇವ್ರು ಹೇಳ್ತಿದ್ರು, ಇಲ್ಲ ಈ ಕಡೆ ಸ್ವಲ್ಪ ಹೈ ಬೇಕು ಏನೋ ಎಲ್ಲ ಹೇಳ್ತಿದ್ರು ಅವರಿಗೆ. ಹಾಗೆ ಸಾಂಗ್ ಆಯಿತು, ಹಾಗೆ ಸಾಂಗ್ ಮಾಡಿಕೊಟ್ರು. ಮತ್ತೆ ಇಲ್ಲ ನೀವೇ ಆಡ್ಬೇಕಂತ ಅವ್ರು ಹೇಳಿದ್ವಿ, ನಾವು ಹೇಳಿದ್ವಿ. ತುಂಬ ಚೆನ್ನಾಗಿ ಆಡಿದ್ರು. ಸರ್ಪ್ರೈಸ್ ಎಲ್ರಿಗೂ. ಇವ್ರುಗಳಿಗೆ ನಾನು ಹಾಡಬಹುದಾ ಅನ್ನೋ ಒಂದು ಡೌಟ್, ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಐ ಟೋಲ್ಡ್ ಯು, ಲೈಕ್ ಮ್ಯೂಸಿಕ್ ಡೈರೆಕ್ಟರ್ ನಾನು ಅಲ್ಲಿ ಹಾಡುವಾಗ ರೆಕಾರ್ಡಿಂಗ್ ಮಾಡುವಾಗೆಲ್ಲ ಕೇಳ್ತಿದ್ರಲ್ಲ ಹಾಡು ನಂದು, ಇಲ್ಲ ನೀವೇ ಹಾಡಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಎವ್ರಿಬಡಿ ಆಮೇಲೆ ಅಂತ ಎವ್ರಿಬಡಿ ವರ್ ವೆರಿ ಹ್ಯಾಪಿ. ಸೊ ನಾವು ನೆಕ್ಸ್ಟ್ ನಿಮ್ಮನ್ನು ಆ್ಯಕ್ಟಿಂಗ್ ಡೆಬ್ಯೂ
ಎಕ್ಸ್ಪೆಕ್ಟ್ ಮಾಡ್ಬೋದು? ಅಯ್ಯೋ ಇಲ್ಲಪ್ಪ, ಅದೊಂದು ಬಾಕಿ. ಏನು ಸಿನಿಮಾ ನೀವು ಹೇಳ್ದಾಗಲೇ ಎಕ್ಸೈಟ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೆಕೆಂಡ್ ಹಾಫ್ ಅಂತೂ ನಿಮಗೆ ರಿಲೀಫೇ ಇಲ್ಲ, ಅಷ್ಟು ನಗ್ತೀರಾ ಸಿನಿಮಾದಲ್ಲಿ. ನಾನ್ ಸ್ಟಾಪ್ ಯು ಲಾಫ್. ಸ್ಟೋರಿನೂ ಇದೆ, ಬಟ್ ಲೈಕ್ ವಿತ್ ಇದು ಒಂದು ಸ್ವಲ್ಪ ಇಮೋಷನ್ಸು ಇದೆ, ಬಟ್ ಇಟ್ಸ್ ಅ ಲಾಫ್ ರೈಟ್. ಸೊ ಚೆನ್ನಾಗಿದೆ ಸಿನಿಮಾ. ನಮ್ಮ ಆಡಿಯನ್ಸಿಗೆ ಎದ್ದು ಹೋಗ್ತಾ ಯಾವ ಒಂದು ಮೆಸೇಜನ್ನು ಕೊಟ್ಟು ಕಳಿಸುತ್ತೆ? ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಹೇಳ್ತದೆ. ಫ್ಯಾಮಿಲಿಯ ಮಹತ್ವವನ್ನು ಸಿನಿಮಾ ತಿಳಿಸುತ್ತೆ. ಜಸ್ಟ್ ಫ್ಯಾಮಿಲಿ ಅಂತಲ್ಲ, ಎಲ್ಲ ಇದೆ ಅದರಲ್ಲಿ. ಮೇಡಮ್ ನಿಮಗೆ? ನನಗೆ ಒಂದು ಪ್ರೀತಿ, ಒಂದು ನನ್ನ ಭಾಷೆ ಮೇಲಿರುವ ಒಂದು ಆಸೆಗೋಸ್ಕರ ಈ ಸಿನಿಮಾ ಮಾಡಿದೆ. ಎಸ್, ನಿತಿ ಪ್ರಕಾಶ್ ಅವರೇ ನಿಮಗೆ? ಡ್ರೀಮಲ್ಲಿ ನಮ್ಗೆ ಏನೋ ಒಂದು ಥಾಟ್ಸ್ ಎಲ್ಲ ಬರುತ್ತಲ್ಲ, ಸೊ ಪಿಕ್ಚರ್ ಇಸ್ ದ್ಯಾಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.